ತರಬಾಳು ಜಗದ್ಗುರು ಬೃಹನ್ಮಠ ಸಿರಿಗೆರೆ ತರಬಾಳು ಹುಣ್ಣಿಮೆ ಮಹೋತ್ಸವ 2025 ದಿನಾಂಕ 11/2/2025 ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ತರಬಾಳು ಹುಣ್ಣಿಮೆ ಮಹಾಮಂಟಪ ಭರಮಸಾಗರದಲ್ಲಿ ಕೃಷಿ ಮೇಳ ಹಾಗೂ ರೈತರ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಕೃಷಿಗೆ ಸಂಬಂಧಿಸಿದ ಯಂತ್ರೋಪಕರಣಗಳು ವಿಶೇಷ ಕೃಷಿ ತಜ್ಞರಿಂದ ಮಾಹಿತಿಯನ್ನು ನೀಡಲಾಗುತ್ತಿದ್ದು, ಜಿಲ್ಲೆಯ ರೈತ ಸಂಘದ ಹಾಗೂ ಎಲ್ಲ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಎಚ್.ಆರ್. ಬಸವರಾಜಪ್ಪನವರು ಕರೆ ಕೊಟ್ಟಿದ್ದಾರೆ. ಸಂಘದ ಚಿಕ್ಕಬ್ಬಿಗೇರೆ ನಾಗರಾಜ್, ಬೇಡರೆಡ್ಡಿ, ಬಸವರೆಡ್ಡಿ, ಮಲ್ಲಿಕಾರ್ಜುನ, ಸಿದ್ದರಾಮಪ್ಪ, ರವಿ, ನಾಗರಾಜ್, ಅಜಯ್, ಪ್ರಭು ರೈತರೆಲ್ಲ ಪಾಲ್ಗೊಂಡಿದ್ದರು. ವರದಿ ಕೆ. ನಾಗರಾಜ್. ರೈತ ಬಾಂಧವರೇ, ಸ್ನೇಹಿತರೆ, ಇವತ್ತು ಸಿರಿಗೆರೆಯ ಬೃಹನ್ಮಠದಿಂದ ಡಾಕ್ಟರ್ ಶ್ರೀಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ರೈತರ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಿ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥದ್ದು, ಫಸಲ್ ಬಿಮಾ ಯೋಜನೆಯನ್ನು ಲೋಪದೋಷಗಳನ್ನು ಗುರುತಿಸಿ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂಥದ್ದು, ಆಮೇಲೆ ಮತ್ತು ಯಶಸ್ವಿನಿ ಯೋಜನೆಯನ್ನು ಜಾರಿ ಮಾಡಿಸ್ತಕ್ಕಂಥದ್ದು, ಆನ್ಲೈನ್ ಬರ ಪರಿಹಾರ ರೈತರು ಪ್ರತಿಯೊಂದಕ್ಕೂ ಕೂಡ ಬರಕ್ಕಾಗಲಿ ಅತಿವೃಷ್ಟಿಗಾಗಲಿ ಏನು ಅರ್ಜಿ ಕೊಡಬೇಕಾಗಿತ್ತು, ಅರ್ಜಿ ಕೊಟ್ಟು ಅಲ್ದಾಡಬೇಕಾಗಿತ್ತು, ಅದನ್ನು ತಪ್ಪಿಸಿ ಒಂದು ಸಾರಿ ಅರ್ಜಿ ಕೊಟ್ಟರೆ ಮತ್ತು ಪುನಃ ಹೋಗದಂಗೆ ಸರ್ಕಾರದ ಯಾವುದೇ ಸವಲತ್ತುಗಳು ಕೂಡ ರೈತರಿಗೆ ತಲುಪುವಂಥ ಒಂದು ವ್ಯವಸ್ಥೆ ಮಾಡಿದ್ದು. ಹೀಗೆ ಹಲವಾರು ರೈತ ಪರವಾದಂಥ ರೈತರ ಸಮಸ್ಯೆಗಳನ್ನು ಯಾವತ್ತೂ ಕೂಡ ಡಾಕ್ಟರ್ ಸಿರಿಗೆರೆ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಬಹುಶಃ ಅವರು ರೈತ ಪರ ಕಾಳಜಿಯಿಂದಲೇ 50 ವರ್ಷ ರೈತ ಹೋರಾಟದಲ್ಲಿ ಕೆಲಸ ಮಾಡಿದಂಥ ನನ್ನಂಥ ಒಬ್ಬ ಸಾಮಾನ್ಯ ರೈತನನ್ನು ಗುರುತಿಸಿ ಆ ಸಿರಿಗೆರೆ ಮಠದ ಅಧ್ಯಕ್ಷತೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ರೈತರೆಲ್ಲರಿಗೂ ಕೂಡ ಒಂದು ಹೆಮ್ಮೆ ತರ್ತಕ್ಕಂಥ ಸಂಗತಿ. ಅಷ್ಟೇ ಅಲ್ಲ, ತಳಬಾಳು ಹುಣ್ಣಿಮೆ ಪ್ರಯುಕ್ತ ಪ್ರತಿ ವರ್ಷವೂ ಕೂಡ ನಾಡ ಹಬ್ಬವಾಗಿ ತಳಬಾಳು ಹುಣ್ಣಿಮೆ ಏನು ನಡೀತಾ ಇದೆ, ಜಾತ್ಯತೀತವಾಗಿ ಧರ್ಮಾತೀತವಾಗಿ ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ಇರ್ತಕ್ಕಂಥ ಕಂದಕವನ್ನು ತೊಡೆದುಹಾಕಿ ಇವತ್ತು ಎಲ್ಲರನ್ನೂ ಒಂದುಗೂಡಿಸಿ ಒಂದು ಭಾವೈಕ್ಯತೆಯ ಸಮಾವೇಶವಾಗಿ ಇವತ್ತು ತಳಬಾಳು ಹುಣ್ಣಿಮೆ ನಡೀತಾ ಇದೆ. 12ನೇ ತಾರೀಕಿಂದ 4ನೇ ತಾರೀಕಿಂದ 12ನೇ ತಾರೀಕಿನವರೆಗೂ ಕೂಡ ನಡೀತಾ ಇದೆ. ಇವತ್ತು ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ಪ್ರತಿಯೊಂದು ಜನಾಂಗದ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಇವತ್ತು ನೀರಾವರಿ ಮಾಡಿದರೆ ಪ್ರತಿಯೊಂದು ಜನಾಂಗಕ್ಕೂ ಕೂಡ ನೀರಾವರಿ ಆಗಿದೆ. ಯಾವುದೇ ಯೋಜನೆ ಮಾಡಿದ್ರೂ ಕೂಡ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿಲ್ಲ. ಈ ಮಠ ಜಾತಿಗೆ ಸೀಮಿತವಾದಂಥ ಮಠ ಅಲ್ಲ, ಇದು ಸಂಪೂರ್ಣ ಬಸವ ತತ್ವದ ಹಿನ್ನೆಲೆಯಲ್ಲಿ ನಡೀತಾ ಇರ್ತಕ್ಕಂಥ ಶರಣರ ತತ್ವಗಳ ಹಿನ್ನೆಲೆಯಲ್ಲಿ ನಡೀತಕ್ಕಂಥ ಮಠ ಇದು. ಈ ತಳಬಾಳು ಹುಣ್ಣಿಮೆಯ ಪ್ರಯುಕ್ತ 11ನೇ ತಾರೀಕು ಫೆಬ್ರವರಿ 11ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಒಂದು ಕೃಷಿ ಮೇಳ ಮತ್ತು ಕೃಷಿ ಮೇಳ ಈಗಾಗಲೂ ಇದೆ. 9 ದಿನವೂ ಕೂಡ ಕೃಷಿ ಮೇಳ, ಕೃಷಿ ಉಪಕರಣಗಳನ್ನು ಸಲಕರಣೆಗಳನ್ನೆಲ್ಲ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡ್ಬೋದು. ಆದರೆ ವಿಶೇಷವಾಗಿ 11ನೇ ತಾರೀಕು 10 ಗಂಟೆಗೆ ಬೆಳಗ್ಗೆ 3 ಜನ ವಿಜ್ಞಾನಿಗಳು ಬರ್ತಾರೆ. ತಳಬಾಳು ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸ್ತಾರೆ. ನನ್ನ ಅಧ್ಯಕ್ಷತೆಯಲ್ಲಿ ರೈತರೊಡನೆ ಸಂವಾದ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಪ್ರತಿಯೊಬ್ಬ ರೈತರು ಕೂಡ ಅವ್ರಿಗೆ ಏನೇ ಕುಂದುಕೊರತೆ ಇದ್ದರೂ ಅನುಮಾನಗಳಿದ್ದರೆ ವಿಜ್ಞಾನಿಗಳ ಜೊತೆ ಸಂಪರ್ಕ ಮಾಡ್ಬೋದು, ಪ್ರಶ್ನೆ ಕೇಳ್ಬೋದು, ಉತ್ತರ ಪಡಿಬೋದು. ಆದ್ದರಿಂದ ತಾವೆಲ್ಲರೂ ಕೂಡ 11ನೇ ತಾರೀಕು 10 ಗಂಟೆಗೆ ಭರಮಸಾಗರದಲ್ಲಿ ಏನು ನಡೀತಾ ಇದೆ, ತಳಬಾಳು ಹುಣ್ಣಿಮೆ ಮಹೋತ್ಸವ ಭರಮಸಾಗರದಲ್ಲಿ ಏನಿರ್ತದೆ, ಭರಮಸಾಗರದ ತಳಬಾಳು ಹುಣ್ಣಿಮೆ ಮಹಾಮಂಟಪದ ಎದುರುಗಡೆ ಅಲ್ಲೇ ಇವತ್ತು ಆ ಸಂವಾದ ನಡೆಯುತ್ತೆ. ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಅಷ್ಟೇ ಅಲ್ಲ, ಸಂಜೆ 6:30 ಗಂಟೆಗೆ ಕೃಷಿ ಮಂತ್ರಿಗಳು ಬರ್ತಾರೆ, ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಸಚಿವರು ಬರ್ತಾರೆ, ಅಧಿಕಾರಿಗಳು ಬರ್ತಾರೆ. ಅವತ್ತು ಕೂಡ ಸಂಜೆ 6:30ಯ ಒಂದು ಕಾರ್ಯಕ್ರಮಕ್ಕೂ ಕೂಡ ರೈತರೆಲ್ಲ ಭಾಗವಹಿಸಬೇಕು ಅಂತೇಳಿ ತಮ್ಮೆಲ್ಲರಿಗೂ ಕೂಡ ಈ ನಾಡಿನ ರಾಜ್ಯದ ರೈತರು ಎಲ್ಲರಿಗೂ ಕೂಡ ತನ್ನ ಮೂಲಕ ಇವತ್ತು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ.